ನಮಸ್ತೆ ಎವ್ರಿವನ್, ಒನ್ಸ್ ಅಗೇನ್ ವೆಲ್ಕಮ್ ಟು ಈ ಪಾಠದ ಮನೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೌನ್ಗೆ ಸಂಬಂಧಪಟ್ಟ ಹಾಗೆ ಜೆಂಡರ್ಸ್, ಕೌಂಟಬಲ್ ಅನ್ಕೌಂಟಬಲ್ ಮತ್ತೆ ಸಿಂಗ್ಯುಲರ್ ಪ್ಲೂರಲ್ ಈ ಟಾಪಿಕ್ಸ್ ಅನ್ನ ಕವರ್ ಮಾಡಿದ್ವಿ. ಇವತ್ತಿನ ಸೆಷನ್ ಅಲ್ಲಿ ನಾವು ಸಿಂಗ್ಯುಲರ್ ನೌನ್ಸ್ ಅನ್ನ ಪ್ಲೂರಲ್ ನೌನ್ಸ್ ಅನ್ನಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಸ್ಪೆಲ್ಲಿಂಗ್ ವೈಸ್ ಯಾವ ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕಾಗತ್ತೆ ಅನ್ನೋದನ್ನ ನೋಡೋಣ. ಕೆಲವು ರೆಗ್ಯುಲರ್ ನೌನ್ಸ್ ಅನ್ನ ನಾವು ಬರೀ ಎಸ್ ಅನ್ನೋ ಒಂದು ಲೆಟರ್ ಅನ್ನ ಆಡ್ ಮಾಡೋದ್ರ ಮೂಲಕ ಸಿಂಗ್ಯುಲರ್ ಇದ್ದದನ್ನ ಪ್ಲೂರಲ್ ಆಗಿ ಕನ್ವರ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಕ್ಯಾಟ್, ಕ್ಯಾಟ್ಸ್, ಹೌಸ್, ಹೌಸಸ್, ಡಾಗ್, ಡಾಗ್ಸ್, ಬುಕ್, ಬುಕ್ಸ್, ಫಿಂಗರ್, ಫಿಂಗರ್ಸ್, ಪಿಕ್ಚರ್, ಪಿಕ್ಚರ್ಸ್. ಈ ರೀತಿ ಬರೀ ಎಸ್ ಅನ್ನಷ್ಟೇ ಆಡ್ ಮಾಡುವಂತಹ ವರ್ಡ್ಸ್ ಇವೆಲ್ಲ. ಎಸ್ ಅನ್ನ ಆಡ್ ಮಾಡಿದ್ರೆ ಸಿಂಗ್ಯುಲರ್ ಇದ್ದಿದ್ದು ಪ್ಲೂರಲ್ ಆಗುತ್ತೆ. ಸೆಕೆಂಡ್ ರೂಲ್ ಈಸ್ ಆಡ್ ಇಎಸ್. ಇಎಸ್ ಯಾವಾಗ ಆಡ್ ಮಾಡಬೇಕಾಗುತ್ತೆ ಸಿಂಗ್ಯುಲರ್ ಅನ್ನ ಪ್ಲೂರಲ್ ಮಾಡಲಿಕ್ಕೆ? ಇಫ್ ದ ನೌನ್ ಎಂಡ್ಸ್ ಇನ್ ಎಸ್, ಎಸ್ಎಸ್, ಎಸ್ಎಚ್, ಸಿಎಚ್ ಆರ್ ಎಕ್ಸ್. ಈ ಲೆಟರ್ಸ್ ಇಂದ ಎಂಡ್ ಆಗುವಂತಹ ವರ್ಡ್ಸ್ಗೆ ಅಥವಾ ನೌನ್ಸ್ಗೆ ನಾವು ಇಎಸ್ ಅನ್ನ ಆಡ್ ಮಾಡೋದ್ರ ಮೂಲಕ ಸಿಂಗ್ಯುಲರ್ ಇದ್ದದ್ದನ್ನ ಪ್ಲೂರಲ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಬಸ್ ಇದು ಎಸ್ ಲೆಟರ್ ಇಂದ ಎಂಡ್ ಆಗಿದೆ. ಇದಕ್ಕೆ ಇಎಸ್ ಆಡ್ ಮಾಡೋದ್ರ ಮೂಲಕ ಇದನ್ನ ನಾವು ಪ್ಲೂರಲ್ ಆಗಿ ಮಾಡಿದೀವಿ. ಹಾಗೆ ಆಕ್ಟೋಪಸ್ ಇದು ಕೂಡ ಎಸ್ ಇಂದ ಎಂಡ್ ಆಗಿದೆ, ಇಲ್ಲಿ ಕೂಡ ಇಎಸ್ ಅನ್ನ ಆಡ್ ಮಾಡಲಾಗಿದೆ. ಹಾಗೆ ಡಿಶ್ ಎಸ್ ಎಚ್ ಇಂದ ಎಂಡ್ ಆಗಿದೆ, ಇಎಸ್ ಆಡ್ ಮಾಡಿಬಿಟ್ಟು ಪ್ಲೂರಲ್ ಮಾಡಿದೀವಿ. ಹಾಗೆ ಬ್ರಷ್, ಬ್ರಷಸ್, ರ್ಯಾಶ್, ರ್ಯಾಶಸ್, ಬಾಕ್ಸ್, ಬಾಕ್ಸಸ್, ಇಲ್ಲಿ ಎಕ್ಸ್ ಇಂದ ಎಂಡ್ ಆಗಿರುವಂತಹ ವರ್ಡ್ಗೆ ಇಎಸ್ ಆಡ್ ಮಾಡಲಾಗಿದೆ. ಕಾಂಪ್ಲೆಕ್ಸ್, ಕಾಂಪ್ಲೆಕ್ಸಸ್, ಬಿಸ್ನೆಸ್ ಡಬಲ್ ಎಸ್ ಇಂದ ಎಂಡ್ ಆಗಿದೆ ನೋಡಿ, ಬಿಸ್ನೆಸಸ್, ಇಎಸ್ ಆಡ್ ಮಾಡಿದೀವಿ. ಡ್ರೆಸ್, ಡ್ರೆಸ್ಸಸ್, ಕ್ಲಾಸ್, ಕ್ಲಾಸಸ್, ವಾಚ್ ಸಿಎಚ್ ಇಂದ ಎಂಡ್ ಆಗಿದೆ, ವಾಚಸ್, ಇಎಸ್ ಆಡ್ ಮಾಡಿದೀವಿ. ಬ್ಯಾಚ್, ಬ್ಯಾಚಸ್, ಚರ್ಚ್, ಚರ್ಚಸ್, ಟ್ಯಾಕ್ಸ್, ಟ್ಯಾಕ್ಸಸ್. ಹೀಗೆ ಎಸ್ ಇಂದ, ಇಎಸ್ ಇಂದ, ಎಸ್ ಎಚ್ ಇಂದ, ಸಿ ಎಚ್ ಇಂದ ಅಥವಾ ಎಕ್ಸ್ ಇಂದ ಎಂಡ್ ಆಗಿದ್ರೆ ಆ ನೌನ್ಸ್ಗೆ ಇಎಸ್ ಅನ್ನ ಆಡ್ ಮಾಡೋದ್ರ ಮೂಲಕ ಸಿಂಗ್ಯುಲರ್ ಇದ್ದದ್ದನ್ನ ಪ್ಲೂರಲ್ ಆಗಿ ಕನ್ವರ್ಟ್ ಮಾಡಿದೀವಿ. ಇಲ್ಲಿ ಈ ಆಕ್ಟೋಪಸ್ ಅನ್ನೋ ವರ್ಡ್ಗೆ ಇದು ಗ್ರೀಕ್ ವರ್ಡ್ ಆಗಿರೋದ್ರಿಂದ ಇದಕ್ಕೆ ಎರಡು ರೀತಿಯಾಗಿ ನಾವು ಪ್ಲೂರಲ್ ಫಾರ್ಮ್ ಮಾಡಬಹುದು. ಒಂದು ಆಕ್ಟೋಪಾಯ್, ಇನ್ನೊಂದು ಆಕ್ಟೋಪೋಡ್ಸ್ ಆರ್ ಆಕ್ಟೋಪಡೀಸ್. ಇವೆರಡು ಕೂಡ ಇವುಗಳಿಗೆ ಪ್ಲೂರಲ್ ಫಾರ್ಮ್ ಆಗಿ ಯೂಸ್ ಆಗುತ್ತೆ. ಬಟ್ ಇಂಗ್ಲಿಷ್ ಗ್ರಾಮರ್ ವೈಸ್ ನೋಡಬೇಕು ಅಂದ್ರೆ ದಿಸ್ ಇಸ್ ದ ಕರೆಕ್ಟ್ ಒನ್, ಆಕ್ಟೋಪಸಸ್. ನೆಕ್ಸ್ಟ್ ವಿಇಎಸ್, ಈ ಲೆಟರ್ಸ್ ಅನ್ನ ಆಡ್ ಮಾಡೋದ್ರ ಮೂಲಕ ಸಿಂಗ್ಯುಲರ್ ಇದ್ದದನ್ನ ಪ್ಲೂರಲ್ ಮಾಡ್ಲಿಕ್ಕೆ ಕೊನೆಗೆ ಎಫ್ ಅಥವಾ ಎಫ್ ಈ ಲೆಟರ್ಸ್ ಇಂದ ಎಂಡ್ ಆಗಿದ್ರೆ ನಾವು ಈ ರೂಲ್ ಅನ್ನ ಅಪ್ಲೈ ಮಾಡಿಬಿಟ್ಟು ಸಿಂಗ್ಯುಲರ್ ಇದ್ದದನ್ನ ಪ್ಲೂರಲ್ ಆಗಿ ಕನ್ವರ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಹಾಫ್ ಎಫ್ ಇಂದ ಎಂಡ್ ಆಗಿದೆ, ಎಫ್ ರಿಮೂವ್ ಮಾಡಿಬಿಟ್ಟು ಆ ಪ್ಲೇಸ್ ಅಲ್ಲಿ ವಿಇಎಸ್ ಅನ್ನ ಬರೆದ್ರೆ ಅದು ಹಾವ್ಸ್ ಆಗುತ್ತೆ. ಪ್ರೊನೌನ್ಸಿಯೇಷನ್ ಅಲ್ಲಿ ಎಫ್ ಹೊರಟೋಗ್ಬಿಡುತ್ತೆ, ವಿ ಪ್ರೊನೌನ್ಸ್ ಆಗುತ್ತೆ, ಹಾವ್ಸ್. ಹೂಫ್, ಹೂವ್ಸ್. ಕಾಫ್, ಕಾವ್ಸ್. ಇದರಲ್ಲಿ ಎಲ್ ಸೈಲೆಂಟ್, ಕಾಲ್ಫ್ ಅಂತ ಹೇಳೋ ಹಾಗಿಲ್ಲ. ನೆಕ್ಸ್ಟ್ ಶೆಲ್ಫ್, ಶೆಲ್ವ್ಸ್. ಲೈಫ್, ಲೈವ್ಸ್. ನೈಫ್, ನೈವ್ಸ್. ವೈಫ್, ವೈವ್ಸ್. ಹೀಗೆ ಎಫ್ ಮತ್ತೆ ಎಫ್ ಈ ಲೆಟರ್ಸ್ ಇಂದ ಎಂಡ್ ಆಗಿದ್ರೆ ವಿಇಎಸ್ ಅನ್ನ ಆಡ್ ಮಾಡಿ ಪ್ಲೂರಲ್ ಫಾರ್ಮ್ ಆಗಿ ಮಾಡ್ತೀವಿ. ಇವಿಷ್ಟು ಎಕ್ಸೆಪ್ಷನ್ಸ್. ಅಂದ್ರೆ ಈ ರೂಲ್ ಎಫ್ ಅಥವಾ ಎಫ್ ಇದ್ದಾಗ ವಿಇಎಸ್ ಅನ್ನ ಆಡ್ ಮಾಡಿ ಪ್ಲೂರಲ್ ಫಾರ್ಮ್ ಮಾಡಬೇಕು ಅನ್ನೋ ರೂಲ್ ಇವುಗಳಿಗೆ ಅಪ್ಲೈ ಆಗೋದಿಲ್ಲ. ದೀಸ್ ಆರ್ ದ ಎಕ್ಸೆಪ್ಷನ್ಸ್. ಕಫ್, ಕಫ್ಸ್. ಶೆಫ್, ಶೆಫ್ಸ್. ರೂಫ್, ರೂಫ್ಸ್. ಚೀಫ್, ಚೀಫ್ಸ್. ಬಿಲೀಫ್, ಬಿಲೀಫ್ಸ್. ಇವುಗಳಲ್ಲಿ ಎಫ್ ಇಂದ ಎಂಡ್ ಆಗಿದ್ರೂ ಕೂಡ ನಾವು ವಿಇಎಸ್ ಅನ್ನ ಆಡ್ ಮಾಡಲಿಲ್ಲದ ಹಾಗೆ ಬರೀ ಎಸ್ ಅನ್ನ ಆಡ್ ಮಾಡೋದ್ರ ಮೂಲಕ ಸಿಂಗ್ಯುಲರ್ ಅನ್ನ ಪ್ಲೂರಲ್ ಮಾಡಲಾಗಿದೆ. ಫೋರ್ತ್ ಒನ್, ಓ ಇಂದ ಎಂಡ್ ಆಗಿರುವಂತಹ ನೌನ್ಸ್ ಅನ್ನ ಯಾವ ರೀತಿ ಪ್ಲೂರಲ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡೋದು ಅಂತ. ಓ ಇಂದ ಎಂಡ್ ಆಗಿರುವಂತಹ ವರ್ಡ್ಸ್ಗೆ ಕೆಲವು ಕಡೆ ಎಸ್ ಆಡ್ ಮಾಡಿ ಪ್ಲೂರಲ್ ಮಾಡ್ತೀವಿ, ಕೆಲವು ಕಡೆ ಇಎಸ್ ಅನ್ನ ಆಡ್ ಮಾಡಿಬಿಟ್ಟು ಪ್ಲೂರಲ್ ಆಗಿ ಕನ್ವರ್ಟ್ ಮಾಡ್ತೀವಿ. ಅದು ಯಾವಾಗ ಏನು ಅಂತ ನೋಡಿ. Add s if o preceded by a vowel. ಈ ವರ್ಡ್ಸ್ ಅನ್ನ ನೋಡಿ, ರೇಡಿಯೋ, ಸ್ಟೀರಿಯೋ, ವಿಡಿಯೋ. ಕೊನೆ ಲೆಟರ್ ಏನು ಓ ಇದೆಯಲ್ಲ ಅವುಗಳ ಹಿಂದೆ ಯಾವ ಲೆಟರ್ ಇದೆ? ಓವಲ್ ಇದೆಯಾ, ಕಾನ್ಸನೆಂಟ್ ಇದೆಯಾ ನೋಡಿ. ಓವೆಲ್ ಇದೆ ಅಲ್ವಾ? ಈ ರೀತಿ
ಮುಂಚಿತವಾಗಿ ಯಾವುದಾದ್ರೂ ಒಂದು ಓವೆಲ್ ಬಂದು ಆ ನಂತರ ಓ ಬಂದಿದ್ರೆ ಅಂತ ಟೈಮಲ್ಲಿ ಅವುಗಳಿಗೆ ಎಸ್ ಅನ್ನ ಮಾತ್ರ ಆಡ್ ಮಾಡಿಬಿಟ್ಟು ಪ್ಲೂರಲ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡಬೇಕು. ಇಲ್ಲಿ ರೇಡಿಯೋ ಓಗಿಂತ ಮುಂಚೆ ಐ ಬಂದಿರೋದ್ರಿಂದ, ಒಂದು ಓವೆಲ್ ಬಂದಿರೋದ್ರಿಂದ ಇಲ್ಲಿ ಬರೀ ಎಸ್ ಅನ್ನ ಆಡ್ ಮಾಡಲಾಗಿದೆ, ರೇಡಿಯೋಸ್. ಸ್ಟೀರಿಯೋದಲ್ಲಿ ಓಗಿಂತ ಮುಂಚೆ ಒಂದು ಓವೆಲ್ ಬಂದಿದೆ, ಈ ಲೆಟರ್ ಬಂದಿದೆ, ಸೊ ಬರೀ ಎಸ್ ಅನ್ನ ಮಾತ್ರ ಆಡ್ ಮಾಡಿ ಸ್ಟೀರಿಯೋಸ್ ಅಂತ ಮಾಡಿದೀವಿ. ವಿಡಿಯೋ, ಇದರಲ್ಲಿ ಕೂಡ ಓಗಿಂತ ಮುಂಚಿತವಾಗಿ ಇ ಅನ್ನೋ ಒಂದು ಓವೆಲ್ ಬಂದಿರೋದ್ರಿಂದ ಇಲ್ಲಿ ಎಸ್ ಅನ್ನ ಮಾತ್ರ ಆಡ್ ಮಾಡಿಬಿಟ್ಟು ವಿಡಿಯೋ ಇದ್ದಿದ್ದು ವಿಡಿಯೋಸ್ ಆಗಿ ಮಾಡಿದೀವಿ. ನೆಕ್ಸ್ಟ್, ಓ ಇಂದ ಎಂಡ್ ಆಗಿರುವಂತಹ ವರ್ಡ್ಸ್ಗೆ ಇ ಎಸ್ ಅನ್ನ ಯಾವಾಗ ಆಡ್ ಮಾಡೋದು ಅಂತ. ಆ ಓ ಲೆಟರ್ಗಿಂತ ಮುಂಚಿತವಾಗಿ ಯಾವುದಾದ್ರೂ ಕಾನ್ಸೊನೆಂಟ್ ಲೆಟರ್ ಬಂದಿದ್ರೆ, ನೋಡಿ ಇಲ್ಲಿ ಟಿ ಬಂದಿದೆ. ಟೊಮೆಟೊ, ಇಲ್ಲಿ ಕೊನೆ ಲೆಟರ್ ಓಗೆ ಮುಂಚೆ ಟಿ ಕಾನ್ಸನೆಂಟ್ ಬಂದಿದೆ. ಇಲ್ಲಿ ಕೂಡ ಹೀರೋ ಓ ಲೆಟರ್ ಇಂದ ಎಂಡ್ ಆಗಿದೆ, ಆ ಲೆಟರ್ಗೂ ಮುಂಚೆ ಆರ್ ಅನ್ನೋಂತಹ ಒಂದು ಕಾನ್ಸನೆಂಟ್ ಬಂದಿದೆ. ಈ ರೀತಿ ಆ ವರ್ಡ್ ಅಲ್ಲಿ ಓಗಿಂತ ಮುಂಚೆ ಯಾವ್ದಾದ್ರು ಕಾನ್ಸನೆಂಟ್ ಬಂದಿದ್ರೆ ಅಂತಹ ವರ್ಡ್ಸ್ಗೆ ಇ ಎಸ್ ಅನ್ನ ಆಡ್ ಮಾಡಿಬಿಟ್ಟು ಸಿಂಗ್ಯುಲರ್ ಇದ್ದದ್ದನ್ನ ಪ್ಲೂರಲ್ ಆಗಿ ಮಾಡ್ತೀವಿ. ಎಕ್ಸಾಂಪಲ್, ಪೊಟೆಟೊ ಪೊಟೆಟೋಸ್, ಟೊಮೆಟೊ ಟೊಮೆಟೋಸ್, ಹೀರೋ ಹೀರೋಸ್. ಎಕ್ಸೆಪ್ಷನ್ಸ್ ನೋಡಿ, ಈ ರೂಲ್ ಇವುಗಳಿಗೆ ಅಪ್ಲೈ ಆಗೋದಿಲ್ಲ. ಪಿಯಾನೋ, ಫೋಟೋ, ಹ್ಯಾಲೋ, ಈ ವರ್ಡ್ಸ್ ಅಲ್ಲಿ ಓ ಹಿಂದ್ಗಡೆ ಒಂದು ಕಾನ್ಸನೆಂಟ್ ಬಂದಿದ್ರೂ ಕೂಡ ಬರೀ ಎಸ್ ಅನ್ನ ಆಡ್ ಮಾಡಲಾಗಿದೆ. ದೀಸ್ ಆರ್ ದ ಎಕ್ಸೆಪ್ಷನ್ಸ್. ಪಿಯಾನೋಸ್ ಬರೀ ಎಸ್ ಆಡ್ ಮಾಡಿದೀವಿ, ಫೋಟೋಸ್, ಹ್ಯಾಲೋಸ್. ಫಿಫ್ತ್ ಒನ್, ನೌನ್ಸ್ ಎಂಡಿಂಗ್ ಇನ್ ವೈ. ವೈ ಇಂದ ಎಂಡ್ ಆಗಿರುವಂತಹ ವರ್ಡ್ಸ್, ಕೆಲವಕ್ಕೆ ಐ ಎಸ್ ಅನ್ನ ಆಡ್ ಮಾಡ್ತೀವಿ, ಕೆಲವಕ್ಕೆ ಬರೀ ಎಸ್ ಅನ್ನ ಆಡ್ ಮಾಡ್ತೀವಿ. ಸಿಟಿ, ಸಿ ಐ ಟಿ ವೈ, ಇಲ್ಲಿ ವೈ ಇಂದ ಎಂಡ್ ಆಗಿದೆ, ಬಟ್ ವೈಗೂ ಮುಂಚೆ ಒಂದು ಕಾನ್ಸನೆಂಟ್ ಬಂದಿದೆ, ಟಿ ಅನ್ನುವಂತಹ ಒಂದು ಕಾನ್ಸನೆಂಟ್ ಬಂದಿದೆ. ಆದ್ದರಿಂದ ಇದಕ್ಕೆ ವೈ ಅನ್ನ ತೆಗೆದ್ಬಿಟ್ಟು ಐ ಇ ಎಸ್ ಅನ್ನ ಆಡ್ ಮಾಡಿ ಸಿಟೀಸ್ ಅಂತ ಮಾಡಿದೀವಿ. ಹಾಗೇನೆ ಕ್ಯಾಂಡಿ, ವೈ ಇಂದ ಎಂಡ್ ಆಗಿದೆ ವರ್ಡ್, ಬಟ್ ವೈ ಹಿಂದ್ಗಡೆ ಒಂದು ಕಾನ್ಸನೆಂಟ್ ಲೆಟರ್ ಬಂದಿದೆ, ಸೊ ಕ್ಯಾಂಡೀಸ್, ವೈ ಅನ್ನ ರಿಮೂವ್ ಮಾಡಿಬಿಟ್ಟು ಐ ಎಸ್ ಅನ್ನ ಆಡ್ ಮಾಡಿ ಕ್ಯಾಂಡೀಸ್ ಅನ್ನಾಗಿ ಮಾಡಿದೀವಿ. ಹಾಗೆ ಕಂಟ್ರಿ, ವೈಗೂ ಮುಂಚೆ ಆರ್ ಅನ್ನುವಂತಹ ಒಂದು ಕಾನ್ಸನೆಂಟ್ ಬಂದಿದೆ, ಸೊ ಐ ಎಸ್ ಅನ್ನ ಆಡ್ ಮಾಡಿದೀವಿ, ಕಂಟ್ರಿ ಕಂಟ್ರೀಸ್. ಲೇಡಿ, ಇಲ್ಲಿ ಕೂಡ ವೈ ಹಿಂದೆ ಒಂದು ಕಾನ್ಸನೆಂಟ್ ಇದೆ ಡಿ ಅನ್ನೋದು, ಸೊ ವೈ ತೆಗೆದ್ಬಿಟ್ಟು ಐ ಎಸ್ ಅನ್ನ ಆಡ್ ಮಾಡಿದೀವಿ. ಆದ್ರೆ ಈ ರೂಲ್ ಕೆಲವು ವರ್ಡ್ಸ್ಗೆ ಅಪ್ಲೈ ಆಗೋದಿಲ್ಲ. ಬರೀ ಎಸ್ ಅನ್ನ ಆಡ್ ಮಾಡೋದ್ರ ಮೂಲಕ ನಾವು ಅದನ್ನ ಸಿಂಗ್ಯುಲರ್ ಇದ್ದದನ್ನ ಪ್ಲೂರಲ್ ಆಗಿ ಮಾಡಿದೀವಿ. ಅದು ಯಾವಾಗ ಅಂದ್ರೆ, ಯಾವ ವರ್ಡ್ ವೈ ಇಂದ ಎಂಡ್ ಆಗಿರುತ್ತೋ ಆ ವರ್ಡ್ ಅಲ್ಲಿ ಆ ವೈಗೂ ಮುಂಚೆ ಏನಾದ್ರೂ ಒಂದು ಓವೆಲ್ ಲೆಟರ್ ಬಂದಿದ್ರೆ ಅಂತಹ ಟೈಮಲ್ಲಿ ಇಲ್ಲಿ ಐ ಇ ಎಸ್ ಅನ್ನ ಅಪ್ಲೈ ಮಾಡೋದು ಬೇಕಾಗಿಲ್ಲ, ಬರೀ ಎಸ್ ಅನ್ನ ಆಡ್ ಮಾಡಿಬಿಟ್ಟು ಸಿಂಗ್ಯುಲರ್ ಇದ್ದದನ್ನ ಪ್ಲೂರಲ್ ಆಗಿ ಕನ್ವರ್ಟ್ ಮಾಡಬಹುದು. ನೋಡಿ, ಡಿ ಎ ವೈ ಡೇ, ಆರ್ ಎ ವೈ ರೇ, ಟಿ ಒ ವೈ ಟಾಯ್, ಕೆ ಇ ವೈ ಕೀ, ಈ ಎಲ್ಲಾ ವರ್ಡ್ಸ್ ಅಲ್ಲಿ ಕೂಡ ವೈಗಿಂತ ಮುಂಚಿತವಾಗಿ ಒಂದು ಓವೆಲ್ ಲೆಟರ್ ಬಂದಿರೋದ್ರಿಂದ ಬರೀ ಎಸ್ ಅನ್ನ ಆಡ್ ಮಾಡಿಬಿಟ್ಟು ಡೇಸ್, ರೇಸ್, ಟಾಯ್ಸ್, ಕೀಸ್ ಆಗಿ ಮಾಡಲಾಗಿದೆ. ಸಿಕ್ಸ್ತ್ ಒನ್ ಈಸ್ ಚೇಂಜಿಂಗ್ ದ ವೋವೆಲ್ಸ್ ಆಫ್ ಸಿಂಗ್ಯುಲರ್ ನೌನ್. ಸಿಂಗ್ಯುಲರ್ ನೌನ್ ನಲ್ಲಿರುವಂತಹ ಬರೀ ವೋವೆಲ್ಸ್ ಅನ್ನಷ್ಟೇ ಚೇಂಜ್ ಮಾಡಿಬಿಟ್ಟು ಸಿಂಗ್ಯುಲರ್ ಇದ್ದದ್ದನ್ನ ಪ್ಲೂರಲ್ ಆಗಿ ಕನ್ವರ್ಟ್ ಮಾಡೋದು. ಎಕ್ಸಾಂಪಲ್, ಫುಟ್, ಫೀಟ್, ಮ್ಯಾನ್, ಮೆನ್, ವುಮನ್, ವುಮೆನ್, ಟೂತ್, ಟೀತ್, ಗೂಸ್, ಗೀಸ್, ಓಎಸ್ಎಸ್, ಓಎಸ್ಎಸ್. ಪ್ರೊನೌನ್ಸಿಯೇಷನ್ ಸೇಮ್ ಇದೆ, ಬಟ್ ಸ್ಪೆಲ್ಲಿಂಗ್ ವೈಸ್ ನೋಡಿ, ಓಎಸ್ಎಸ್ ಸಿಂಗ್ಯುಲರ್ ಫಾರ್ಮ್ ಅಲ್ಲಿ ಐ ಯೂಸ್ ಆಗಿದೆ, ಪ್ಲೂರಲ್ ಫಾರ್ಮ್ ಅಲ್ಲಿ ಇ ಯೂಸ್ ಆಗಿದೆ. ಹೀಗೆ ಬರೀ ವೋವೆಲ್ಸ್ ಅಷ್ಟೇ ಚೇಂಜ್ ಆಗಿದೆ ನೋಡಿ ಈ ವರ್ಡ್ಸ್ ಅಲ್ಲಿ. ಈ ಮೂರು ಇರ್ರೆಗ್ಯುಲರ್ ನೌನ್ಸ್ ಇದೆಯಲ್ಲ, ಇದು ಕಂಪ್ಲೀಟ್ಲಿ ವರ್ಡೇ ಚೇಂಜ್ ಆಗ್ಬಿಡತ್ತೆ, ಇಡೀ ವರ್ಡೇ ಚೇಂಜ್ ಆಗಿದೆ ನೋಡಿ ಇವುಗಳಲ್ಲಿ. ಚೈಲ್ಡ್ ಇದ್ದಿದ್ದನ್ನ ಆರ್ ಇ ಎನ್ ಅನ್ನ ಆಡ್ ಮಾಡೋದ್ರ ಮೂಲಕ ಚಿಲ್ಡ್ರನ್ ಆಗಿ ಮಾಡಿದೀವಿ. ಆಕ್ಸ್, ಇ ಎನ್ ಅನ್ನ ಆಡ್ ಮಾಡಿ ಆಕ್ಸನ್ ಅಂತ ಮಾಡಿದೀವಿ. ಮೌಸ್ ಮೈಸ್ ಆಗಿದೆ, ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಸ್ಪೆಲ್ಲಿಂಗ್ಸ್, ರೈಟ್? ಈ ರೀತಿಯಾಗಿ ಎಸ್ ಅಥವಾ ಇ ಎಸ್ ಅನ್ನ ಆಡ್ ಮಾಡದೇ ಇರೋ ಹಾಗೇನೆ ಸಿಂಗ್ಯುಲರ್ ಇದ್ದದನ್ನ ಪ್ಲೂರಲ್ ಮಾಡುವಂತಹ ವರ್ಡ್ಸ್ ಅನ್ನ ನಾವು ಇರ್ರೆಗ್ಯುಲರ್ ನೌನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಸೆವೆಂತ್ ಒನ್ ನೋಡಿ, ಸಮ್ ನೌನ್ಸ್ ಕೆನಾಟ್ ಬಿ ಯೂಸ್ಡ್ ಇನ್ ಸಿಂಗ್ಯುಲರ್ ಫಾರ್ಮ್. ಇವುಗಳನ್ನೆಲ್ಲ ನಾವು ಸಿಂಗ್ಯುಲರ್ ಫಾರ್ಮ್ ಅಲ್ಲಿ ಯೂಸ್ ಮಾಡೋ ಹಾಗಿಲ್ಲ, ಯಾಕೆಂದ್ರೆ ಇವು ಪೇರ್ ಅಲ್ಲಿ ಬರುತ್ತೆ. ಸಿಸರ್ಸ್ ಪೇರ್ ಅಲ್ಲಿ ಬರುತ್ತೆ, ಪ್ಯಾಂಟ್ಸ್ ಇದು ಕೂಡ ಪೇರ್ ಅಲ್ಲಿ ಬರುತ್ತೆ, ಟ್ವೀಸರ್ಸ್ ಇದು ಕೂಡ ಪೇರ್ ಅಲ್ಲಿ ಬರುತ್ತೆ. ಅಂದ್ರೆ ಮೇಲಿನ ಮುಳ್ಳು ಕೆಳಗಿನ ಮುಳ್ಳು ಎರಡು ಸೇರ್ಕೊಂಡ್ಬಿಟ್ಟು ನಾವು ಅದನ್ನ ಒಂದು ಇಕ್ಕಳ ಅಂತ ಹೇಳ್ತೀವಿ. ಹಾಗೆ ಬಿನಾಕ್ಯುಲರ್ಸ್ ಇವುಗಳೆಲ್ಲ ಪೇರ್ ಅಲ್ಲಿ ಬರೋದ್ರಿಂದ
ಇವುಗಳನ್ನ ನಾವು ಸಿಂಗ್ಯುಲರ್ ಅಲ್ಲಿ ಹೇಳೋ ಹಾಗಿಲ್ಲ. ಸಿಸರ್ಸ್, ಪ್ಯಾಂಟ್ಸ್, ಟ್ವೀಸರ್ಸ್, ಬಿನಾಕ್ಯುಲರ್ಸ್ ಅಂತಾನೆ ಹೇಳ್ಬೇಕು, ಬಿಕಾಸ್ ಅವೆಲ್ಲ ಪೇರ್ ಅಲ್ಲಿ ಇರೋದ್ರಿಂದ. ಈಗ ಕನ್ನಡದಲ್ಲಿ ನಾವು 2 ಕತ್ರಿಗಳು ಅಂತ ಹೇಳ್ತೀವಿ. ಆ ತರ ವರ್ಡ್ಸ್ ಅನ್ನ ಯಾವ ತರ ಹೇಳೋದು? 2 pairs of pants ಅಂತ ಹೇಳ್ಬೋದು, 2 pairs of tweezers, 2 pair of binoculars ಅಂತ ಹೇಳ್ಬೋದು. ಬಟ್ ಸಿಂಗ್ಯುಲರ್ ಅಲ್ಲಿ ಒಂದೇ ಕತ್ರಿ ಇದೆ, ಸಿಸರ್ ಅಂತ ಹೇಳ್ಬೋದು, ಆ ತರ ಇಲ್ಲ. ಹಾಗೇನೆ ಸೀರೀಸ್ ಮತ್ತೆ ಸ್ಪೀಶೀಸ್. ಸೀರೀಸ್ ಅಂತ ಯಾವಾಗ ಹೇಳ್ತೀವಿ ಅಂದ್ರೆ ಸರಣಿಯಲ್ಲಿ ಯಾವ್ದಾದ್ರು ಒಂದು ಈವೆಂಟ್ ಬಂದಾಗ. ಅದು ಸರಣಿ ಅಂತ ಹೇಳಿದಾಗ ಒಂದೇ ಇದ್ರೆ ನಾವು ಅದನ್ನ ಸರಣಿ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ ಅಲ್ವಾ. ಒಂದಾದ್ಮೇಲೆ ಒಂದು ಸರಣಿಯಲ್ಲಿ ಬರುವಂತಹ ಒಂದು ಈವೆಂಟ್ಸ್ ಅನ್ನ ನಾವು ಸೀರೀಸ್ ಅಂತಾನೆ ಹೇಳ್ಬೇಕು. ಸಿಂಗ್ಯುಲರ್ ಅಲ್ಲಿ ಸೀರಿ ಅಂತ ಹೇಳೋ ಹಾಗಿಲ್ಲ, ಆ ತರ ವರ್ಡೇ ಇಲ್ಲ. ಹಾಗೇನೆ ಸ್ಪೀಶೀಸ್ ಒಂದು ಜಾತಿ ಅಥವಾ ಒಂದು ಪ್ರಭೇದ. ಒಂದು ಜಾತಿ ಪ್ರಭೇದ ಅಂತ ಹೇಳುವಾಗ ಒಂದೇ ಆನಿಮಲ್ ಆಗಿರ್ಲಿ, ಒಂದೇ ಜೀವಿಯನ್ನ ನಾವು ಸ್ಪೀಶೀಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ. ಒಂದು ಪ್ರಭೇದವನ್ನ ಎಲ್ಲ ಸೇರಿಸ್ಬಿಟ್ಟು ನಾವು ಒಂದು ಜಾತಿ, ಒಂದು ಪಂಗಡ ಅಥವಾ ಒಂದು ಪ್ರಭೇದ ಅಂತ ಹೇಳ್ತೀವಿ. ಹಾಗಾಗಿ ಅದನ್ನ ನಾವು ಪ್ಲೂರಲ್ ಅಲ್ಲೇ ಸ್ಪೀಶೀಸ್ ಅಂತಾನೆ ಹೇಳ್ಬೇಕು, ಸ್ಪೀಶಿ ಅನ್ನೋ ವರ್ಡ್ ಇಲ್ಲ. ಮೀನಿಂಗ್ ಇದೆ ಬಟ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ನೀವು ಒಂದ್ ವೇಳೆ ಸ್ಪೀಶಿ ಅಂತ ಹೇಳಿದ್ರೆ ಫಿಸಿಕಲ್ ಫಾರ್ಮ್ ಆಫ್ ಮನಿ ಅಂದ್ರೆ ಕಾಯಿನ್ಸ್ ಅಂತ ಏನ್ ಹೇಳ್ತೀವಲ್ಲ, ಕಾಯಿನ್ಸ್ ರೂಪದಲ್ಲಿರುವಂತಹ ದುಡ್ಡನ್ನ ನಾವು ಸ್ಪೀಶಿ ಅಂತ ಹೇಳ್ತೀವಿ. ಬಟ್ ನೋಡಿ, ಸ್ಪೀಶೀಸ್ ನಾವಿಲ್ಲಿ ಹೇಳ್ತಾ ಇರೋದು ಒಂದು ಜಾತಿ ಅಥವಾ ಒಂದು ಪಂಗಡವನ್ನ ಕುರಿತಾಗಿ ಹೇಳ್ತಾ ಇರೋದು. ಯಾವಾಗ ನೀವು ಎಸ್ ರಿಮೂವ್ ಮಾಡ್ತೀರಾ ಕಂಪ್ಲೀಟ್ ಮೀನಿಂಗೇ ಚೇಂಜ್ ಆಗುತ್ತೆ, ಸಿಂಗ್ಯುಲರ್ ಪ್ಲೂರಲ್ ಆಗೋದಿಲ್ಲ ಅವಾಗ, ರೈಟ್? ನೆಕ್ಸ್ಟ್ ಕೊನೆಯದಾಗಿ, ಸಮ್ ನೌನ್ಸ್ ಕೆನಾಟ್ ಬಿ ಯೂಸ್ಡ್ ಇನ್ ಪ್ಲೂರಲ್ ಫಾರ್ಮ್. ಇವುಗಳನ್ನ ಹೇಗೆ ಸಿಂಗ್ಯುಲರ್ ಫಾರ್ಮ್ ಅಲ್ಲಿ ಯೂಸ್ ಮಾಡೋ ಹಾಗಿಲ್ವೋ ಅದೇ ರೀತಿ ಕೆಲವು ವರ್ಡ್ಸ್ ಅನ್ನ ನಾವು ಪ್ಲೂರಲ್ ಫಾರ್ಮ್ ಅಲ್ಲಿ ಯೂಸ್ ಮಾಡೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್ ಫರ್ನಿಚರ್. ಫರ್ನಿಚರ್ ಅಲ್ಲಿ ಟೇಬಲ್, ಚೇರ್, ಸೋಫಾ ಸೆಟ್ ಏನೇ ಇರ್ಲಿ ಎಲ್ಲದನ್ನು ಸೇರಿ ನಾವು ಸೆಟ್ ಆಫ್ ಫರ್ನಿಚರ್ ಅಂತ ಹೇಳ್ತೀವಿ ಹೊರತು ಫರ್ನಿಚರ್ಸ್ ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ. ಹಾಗೇನೆ ಜ್ಯುವೆಲ್ರಿ, ಇದು ಕೂಡ ಅಷ್ಟೇನೆ, ಒಂದೇ ರಿಂಗ್ ಇದ್ರೂ ಅದು ಜ್ಯುವೆಲ್ರಿ ಆಗುತ್ತೆ, ಅಥವಾ ಒಂದು ಸೆಟ್ ಆಫ್ ಜ್ಯುವೆಲ್ರಿ ಏನಾದ್ರೂ ನಿಮ್ಮ ಹತ್ರ ಇದ್ರೆ, ಬ್ಯಾಂಗಲ್ಸ್, ಇಯರಿಂಗ್ಸ್, ನೆಕ್ಲೆಸ್ ಎಲ್ಲದನ್ನು ಸೇರಿದ್ರು ಕೂಡ ನಾವು ಜ್ಯುವೆಲ್ರಿ ಅಂತಾನೆ ಹೇಳ್ಬೇಕು. ಜ್ಯುವೆಲ್ರೀಸ್ ಅಂದ್ರೆ ಅದು ತಪ್ಪಾಗತ್ತೆ. ಹಾಗೆ ಗೋಲ್ಡ್, ಇದನ್ನ ಕೂಡ ನೀವು ಸಿಂಗ್ಯುಲರ್ ಅಲ್ಲೇ ಹೇಳ್ಬೇಕು, ಬರೀ ಗೋಲ್ಡ್ ಅಂತ ಅಲ್ಲ. ಮಟೀರಿಯಲ್ ನೌನ್ಸ್ ಅಲ್ಲಿ ಏನೇನೆಲ್ಲ ಬರುತ್ತೆ, ಗೋಲ್ಡ್, ಸಿಲ್ವರ್, ಐರನ್, ಅಲ್ಯೂಮಿನಿಯಂ ಏನ್ ಬಂದ್ರು ಇವನ್ನೆಲ್ಲ ನಾವು ಸಿಂಗ್ಯುಲರ್ ಫಾರ್ಮ್ ಅಲ್ಲೇ ಹೇಳ್ಬೇಕು. ಗೋಲ್ಡ್ಸ್, ಸಿಲ್ವರ್ಸ್, ಕ್ಯಾಲ್ಸಿಯಮ್ಸ್ ಈ ತರ ಹೇಳೋ ಹಾಗಿಲ್ಲ, ಸಿಂಗ್ಯುಲರ್ ಫಾರ್ಮ್ ಅಲ್ಲೇ ಇರ್ಬೇಕದು. ನೆಕ್ಸ್ಟ್ ಮನಿ. ಇದು ಕೂಡ ಮನೀಸ್ ಅಂತ ಎಲ್ಲಾದ್ರೂ ಕೇಳಿದಿರಾ? ಇಲ್ಲ ಅಲ್ವಾ? ದೇರ್ ಈಸ್ ನೋ ಪ್ಲೂರಲ್ ಫಾರ್ಮ್ ಫಾರ್ ಮನಿ. ಹಾಗೆ ನ್ಯೂಸ್, ಸುದ್ದಿ. ಕನ್ನಡದಲ್ಲಿ ಸುದ್ದಿಗಳು ಅಂತ ಹೇಳ್ತೀವಲ್ಲ, ಬಟ್ ಇಂಗ್ಲಿಷ್ ಅಲ್ಲಿ ನ್ಯೂಸಸ್ ಅಂತ ಹೇಳೋ ಹಾಗಿಲ್ಲ, ಓನ್ಲಿ ನ್ಯೂಸ್. ಹಾಗೆ ಹೇರ್. ನಾವೆಲ್ಲಾದ್ರೂ ಈ ತರ ಕನ್ನಡದಲ್ಲೇ ಆಗ್ಲಿ ಬೇರೆ ಲ್ಯಾಂಗ್ವೇಜ್ ಅಲ್ಲೇ ಆಗಿರ್ಬಹುದು, ನಿನ್ನ ಕೂದಲುಗಳು ಚೆನ್ನಾಗಿದೆ ಅಂತ ಹೇಳ್ತೀವ ನಾವ್ ಯಾರಿಗಾದ್ರೂ? ಇಲ್ಲ ಅಲ್ವಾ? ನಿನ್ನ ಕೂದಲು ಚೆನ್ನಾಗಿದೆ ಅಂತಾನೆ ತಾನೆ ಹೇಳೋದು. ಬಟ್ ಅದೇ ಕೂದಲು ನಾವು ತಿನ್ನೋ ಪದಾರ್ಥದಲ್ಲಿ ಏನಾದ್ರೂ ಸಿಕ್ಕರೆ, ನನಗ್ 1 ಕೂದಲು ಸಿಕ್ತು, ನನಗೆ 2 ಕೂದಲುಗಳು ಸಿಕ್ತು ಅಂತ ಹೇಳ್ಬೋದು. ಬಟ್ ವೆನ್ ಇಟ್ ಕಮ್ಸ್ ಟು ಹೋಲ್, ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ನಾವು ಹೇರ್ ಅಂತಾನೆ ಹೇಳ್ತೀವಿ ಹೊರತು ಹೇರ್ಸ್ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಹೇರ್ ಓನ್ಲಿ ಆಸ್ ಸಿಂಗ್ಯುಲರ್ ಫಾರ್ಮ್. ನೋಡಿ, ಇಂಗ್ಲಿಷ್ ಅಲ್ಲಿ ಆರ್ಟಿಕಲ್ಸ್ ಏನಿದೆಯಲ್ಲ, ಎ ಮತ್ತೆ ಆನ್, ಇವುಗಳನ್ನ ನಾವು ಸಾಮಾನ್ಯವಾಗಿ ಆರ್ಟಿಕಲ್ಸ್ ಅನ್ನ ಇವುಗಳ ಜೊತೆ ಯೂಸ್ ಮಾಡೋದಿಲ್ಲ. ದ ಯೂಸ್ ಮಾಡ್ಬೋದು, ಬಟ್ ಈ ಸಿಂಗ್ಯುಲರ್ ಅಲ್ಲಿ ಯೂಸ್ ಆಗುವಂತಹ ಆರ್ಟಿಕಲ್ಸ್ ಏನಿದೆ ಅವುಗಳು ಇವುಗಳ ಜೊತೆ ಯೂಸ್ ಆಗೋದಿಲ್ಲ. ಹಾಗೆ ಇಂಗ್ಲಿಷ್ ಅಲ್ಲದೆ ಇರುವಂತಹ ವರ್ಡ್ಸ್ಗೆ ನಾನು ಆಗ್ಲೇ ಆಕ್ಟೋಪಸ್ ಹೇಳುವಾಗ ನಿಮಗೆ ಹೇಳಿದೆ, ಆ ತರ ವರ್ಡ್ಸ್ ಅನ್ನ ಸಿಂಗ್ಯುಲರ್ ಇದ್ದದನ್ನ ಪ್ಲೂರಲ್ ಮಾಡುವಂತ ಒಂದು ಮೆಥಡ್ ಬೇರೆ ಆಗಿರುತ್ತೆ. ಆಗ್ಲೇ ನಾನು ಹೇಳಿದ್ನಲ್ಲ, ಆಕ್ಟೋಪಸ್ಗೆ ಆಕ್ಟೋಪೈ ಅಥವಾ ಆಕ್ಟೋಪೋಡ್ಸ್ ಆರ್ ಆಕ್ಟೋಪಿಡೀಸ್ ಈ ತರ ಹೇಳ್ತಾರೆ. ಅದೇ ರೀತಿಯ ಕೆಲವು ವರ್ಡ್ಸ್ ಅನ್ನ ಇಲ್ಲಿ ಕೊಡ್ತೀನಿ ನೋಡಿ. ಈಗ ಕ್ಯಾಕ್ಟಸ್ ಸಿಂಗ್ಯುಲರ್ ಆದ್ರೆ ಪ್ಲೂರಲ್ ಏನಾಗಬಹುದು? ಕ್ಯಾಕ್ಟಸಿಸ್? ನೋ, ಕ್ಯಾಕ್ಟೈ. ಬರೀ ಐ ಅನ್ನ ಆಡ್ ಮಾಡ್ಬೇಕಾಗತ್ತೆ ಇಲ್ಲಿ, ಈ ಯು ಎಸ್ ಅನ್ನ ರಿಮೂವ್ ಮಾಡ್ಬಿಟ್ಟು. ಹಾಗೆ ಫಂಗಸ್, ಫಂಗೈ. ಸಿಲಬಸ್, ಸಿಲಬೈ. ಈ ರೀತಿಯಾಗಿ ಸ್ಪೆಲ್ಲಿಂಗ್ಸ್ ಅಲ್ಲಿ ಸ್ವಲ್ಪ ರೂಲ್ಸ್ ಅನ್ನ ಫಾಲೋ ಮಾಡೋದ್ರಿಂದ, ಹಾಗೆ ಚೇಂಜಸ್ ಮಾಡೋದ್ರಿಂದ ಸಿಂಗ್ಯುಲರ್ ಅಲ್ಲಿರುವಂತಹ ನೌನ್ಸ್ ಅನ್ನ ನಾವು ಪ್ಲೂರಲ್ ಆಗಿ ಕನ್ವರ್ಟ್ ಮಾಡಬಹುದು. ಈ ಸೆಷನ್ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಗ್ರಾಮರ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ಬಾಯ್.